ಹಾಸನದಲ್ಲಿ ಸರಣಿ ಹೃದಯಾಘಾತ ಆರೋಗ್ಯ ಇಲಾಖೆಗೆ ಟೆನ್ಷನ್ ಶುರುವಾಗಿದೆ. ಗುರುವಾರ ಹಾಸನ ಹೃದಯಾಘಾತ ಕಾರಣವೇನೆಂದು ವರದಿ ಸಲ್ಲಿಕೆಗೆ ಈಗ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಮಿತಿಯ ತಜ್ಞರು ನಿರ್ಧರಿಸಿದ್ದಾರೆ. ಈಗಾಗಲೇ ತಜ್ಞರ ಸಮಿತಿ ಏನಿದೆ ವರದಿಯನ್ನ ರೆಡಿ ಮಾಡಿಕೊಂಡಿದೆ. ಗುರುವಾರ ಅದು ಸರ್ಕಾರಕ್ಕೆ ಹಸ್ತಾಂತರ ಆಗತ್ತೆ. ಬಟ್ ಇದರ ಮಧ್ಯೆ ನಾಳೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಹಾಸನ ಜಿಲ್ಲೆಯ ಆರೋಗ್ಯಾಧಿಕಾರಿಗಳ ಸಭೆಯನ್ನ ಕರೆಯಲಾಗಿದೆ. ಹೃದಯಾಘಾತ ಹಾಸನದಲ್ಲಿ ಭಾರಿ ಸದ್ದನ್ನ ಮಾಡ್ತಾ ಇದೆ. ಇಡೀ ಹಾಸನ ಜಿಲ್ಲೆಯಾದ್ಯಂತ ಹೃದಯಾಘಾತದ್ದೇ ವಿಷಯ. ಹೀಗಾಗಿ ನಾಳೆ ಸಭೆಯನ್ನ ಕರೆಯಲಾಗಿದೆ. ವರದಿ ಈಗ ನಮಗೆ 2 ದಿನದಿಂದ 1ನೇ ತಾರೀಕಿಂದ ಹೇಳಿದ್ದಾರೆ. 10 ದಿನದಲ್ಲಿ ಅದರ ಬಗ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಗಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಕ್ವಶ್ಚನೇರ್ ಪ್ರೋಫಾರ್ಮ ಕಳಿಸಿದ್ದೀವಿ. ಅಲ್ಲಿ ಈಗ 23 ಸಾವನ್ನು ಅಪ್ಪಿದ್ದಾರೆ. ಅಲ್ಲಿ ನಮ್ಮ DHO ನೇತೃತ್ವದಲ್ಲಿ ಹಾಗೂ ಹಾಸನ್ ಮೆಡಿಕಲ್ ಕಾಲೇಜ್ ವೈದ್ಯಕೀಯ ಕಾಲೇಜಿನ ಎಲ್ಲ ಮೆಡಿಸಿನ್ ವಿಭಾಗದವರು ಸಹ ಮನೆ ಮನೆಗೆ ಹೋಗಿ ಬೇರೆ ಬೇರೆ ತಾಲೂಕುಗಳಲ್ಲಿದೆ ಅಲ್ಲಿ ಹೋಗಿ ಅವರದು ಏನು ಮೆಡಿಕಲ್ ಹಿಸ್ಟ್ರಿ ಇತ್ತು, ಅವ್ರಿಗೇನಾದರೂ ಇದು ಆಗಲೇ ಹೃದಯದ ಕಾಯಿಲೆ ಇತ್ತಾ, ಏನಾದರೂ ಔಷಧಿಗಳು ತಗೋತಾ ಇದ್ರಾ, ಅಥವಾ ಅವರ ಮನೆಯಲ್ಲಿ ಏನಾದರೂ ಕಿರಿ ವಯಸ್ಸಿನಲ್ಲಿ ಯಾರಾದರೂ ಮರಣವನ್ನು ಅಪ್ಪಿದ್ರಾ, ಏನಾದರೂ ಮೆಡಿಕಲ್ ಸಂಬಂಧಪಟ್ಟ ದಾಖಲೆಗಳಿದೆಯಾ. ಯಾಕಂದರೆ ಬಹಳ ಜನಗಳಿಗೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಮರಣೋತ್ತರ ಪರೀಕ್ಷೆ ಆಗಿಲ್ಲ. ಅದರಿಂದ ನಾವು ವರ್ಬಲ್ ಅಟಾಪ್ಸಿ ಅಂತ ಹೇಳ್ತೀವಿ. ಈ ಥರ ಮೆಡಿಕಲ್ ಹಿಸ್ಟ್ರಿ ತಿಳ್ಕೊಳ್ಳೋದ್ರ ಪ್ರಕಾರ ಪರೋಕ್ಷವಾಗಿ ಏನಾದರೂ ಹೃದಯಾಘಾತಕ್ಕೆ ಕಾರಣವಾದ ಕಾರಣಗಳೇನಾದರೂ ಇದೆಯಾ ಅಂತ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಾಗಿ ಈಗ ಅಧ್ಯಯನ ಮಾಡ್ತಾ ಇದ್ದಾರೆ. ಅದನ್ನು ನಾವು 10ನೇ ತಾರೀಕು ಸುಮಾರು 10ನೇ ತಾರೀಕಿನೊಳಗಡೆ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ರಿಪೋರ್ಟ್ಸ್ನೆಲ್ಲನ ಅನಲೈಸ್ ಮಾಡ್ತೀವಿ. ಮತ್ತು ಒಂದು VC ಆಗಿದೆ ನೆನ್ನೆ, ಮತ್ತೆ ವರ್ಚುವಲ್ ಮೀಟಿಂಗು ಅಥವಾ ಸೋಮವಾರ ಅಥವಾ ಮಂಗಳವಾರ ಮಾಡಿ 10ನೇ ತಾರೀಕು ಹೊತ್ತಿಗೆ ಅದರ ಬಗ್ಗೆ ಸಹ ವರದಿ ಕೊಡ್ತೀವಿ. ಇಷ್ಟು ಜನ ಯಾರು ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆದ್ರು ಹಾಸನದಲ್ಲಿ, ಅವ್ರಿಗೇನಾದ್ರೂ ಕೋವಿಡ್ ಅಟ್ಯಾಕ್ ಆಗಿತ್ತು ಅಥವಾ ಅದರಲ್ಲಿ ಸೀರಿಯಸ್ ಆಗಿತ್ತಂತವ್ರು ಯಾರಾದ್ರೂ ಇದ್ರಾ, ಆ ರೀತಿ ಏನಾದರೂ ಪ್ರಾಬ್ಲಮ್ಸ್? ಅದು ನಮ್ಮ ಕ್ವಶನೇರಲ್ಲಿ ಪ್ರೋಫಾರ್ಮಾದಲ್ಲಿದೆ. ಅದ್ರ ಬಗ್ಗೆನೂ ಸಹ ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಹೇಳಿದ್ದೀವಿ. ಸರ್, ಅಂದ್ರೆ ಇಷ್ಟು ದಿನ ಬೇರೆ ಬೇರೆ ಕಾಯಿಲೆಗಳಿಗೆ ರಿಜಿಸ್ಟರ್ಸ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ, ಇಷ್ಟು ಜನ ಸಾವನ್ನಪ್ಪೋದು ಅಂತ. ಬಟ್ ಎಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂಗೆ ಸಾವನ್ನಪ್ಪದವ್ರದ್ದು ರಿಜಿಸ್ಟರ್ಸ್ಗಳನ್ನ ಎಲ್ಲೂ ಕೂಡ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಇನ್ನು ಮುಂದೆ ಆದ್ರೂ ನೀವು ಸರ್ಕಾರಕ್ಕೆ ಒಂದು ಸಜೆಷನ್ ಏನಾದ್ರು ಕೊಡ್ತೀರಾ? ಹೌದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.